ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಒಂದು ಹೆಲ್ದಿ ನ್ಯೂಟ್ರಿಯೆಂಟ್ ರಿಚ್ ಅಂತಲೇ ಹೇಳ್ಬೋದು ಅದು ಒಂದು ರೆಸಿಪಿನ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ದೊಡ್ಡವರಿಂದ ಚಿಕ್ಕವ್ರವರೆಗೂ ಇಷ್ಟಪಡ್ತಾರೆ ಈ ರೆಸಿಪಿನ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನೋಡಿ, ಮಕಾನ ತಾವರೆ ಹೂವಿನ ಬೀಜ. ಅದರಲ್ಲಿ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಇದು ಒಂದು ಬೌಲ್ ಬೇಕಾಗುತ್ತೆ ಮಕಾನ. ಅದು ಏನೇನು ಬೇಕು ಪದಾರ್ಥಗಳು ಅಂದರೆ ಕಮ್ಮಿ, 4 ಪದಾರ್ಥಗಳು ಅಷ್ಟೇ. ಬಿಳಿ ಎಳ್ಳು ಹುರಿದಿರೋ ಅಂಥದ್ದು 2 ಚಮಚ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ಅದು ಅಷ್ಟೇ ಹುರಿದು ಸಿಪ್ಪೆ ತೆಗೆದಿದ್ದೀನಿ, ಅದು 2 ಚಮಚ ತೊಗೊಂಡಿದ್ದೀನಿ. ಡಾರ್ಕ್ ಚಾಕ್ಲೇಟ್ ಅದು ತೊಗೊಂಡಿದ್ದೀನಿ ಜಾಸ್ತಿ, 4 ಪೀಸಸ್ಸು. ನೀವು ಯಾವ ಚಾಕ್ಲೇಟ್ ಇಷ್ಟಪಡ್ತೀರ, ಸ್ವೀಟ್ ಚಾಕ್ಲೇಟ್ ಅದು ತೊಗೊಳ್ಳಿ, ಮಿಲ್ಕ್ ಚಾಕ್ಲೇಟ್ ಅದು ತೊಗೊಂಡಿದ್ದೀನಿ. 2 ಬ್ಯಾಲೆನ್ಸ್ ಆಗಲಿ ಅಂತ. ಡಾರ್ಕ್ ಚಾಕ್ಲೇಟಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ ಅನ್ನೋದಕ್ಕೋಸ್ಕರ, ಆದರೆ ಬೆನಿಫಿಟ್ಸ್ ಮಾತ್ರ ಡಾರ್ಕ್ ಚಾಕ್ಲೇಟಲ್ಲಿ ತುಂಬ ಇದೆ. 1 ಚಮಚ ತುಪ್ಪ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಮಕಾನ ಫ್ರೈ ಆಗಬೇಕು. ಅದಕ್ಕಿಂತ ಮುಂಚೆ ನಾವು ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಕುದಿ ಬರಲಿ, ಯಾಕೆಂದರೆ ನಾವು ಚಾಕ್ಲೇಟ್ನ ಡಬಲ್ ಬಾಯ್ಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ಆಗಷ್ಟರಲ್ಲಿ ನಾವು ಮಕಾನನ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟು ಅದು ಕುದಿಯೋಷ್ಟರಲ್ಲಿ. ಈಗ ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ 1 ಚಮಚ. ತುಂಬ ಚೆನ್ನಾಗಿರುತ್ತೆ ಇದು, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಅಂಥದ್ದು ಇದು ರೆಸಿಪಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಮಕಾನ ಹಾಕ್ಕೊಳ್ಳೋಣ. ಈಗ ಕಾದಿದೆ ತುಪ್ಪ. ಈಗ ಅದು ಮಕಾನನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ನಮಗೆ ಫ್ರೈ ಮಾಡಿಕೊಂಡ್ರೆ ಸಾಕೋದು, ಕ್ರಿಸ್ಪಿ ಥರ ಆಗುತ್ತೆ. ನಮಗೆ ಮಕಾನದಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಹಾರ್ಟ್ಗೆ, ಬೋನ್ಗೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ರಿಲ್ಯಾಕ್ಸೇಷನ್ಗೆ ನಾವು ಮಕಾನನ ತಗೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ಈಗ ಫ್ರೈ ಆಗ್ತಿದೆ ಇದು ಮಕಾನ. 2-3 ನಿಮಿಷ ನಮಗೆ ಅಷ್ಟರಲ್ಲಿ ರೆಡಿ ಆಗಿಬಿಡುತ್ತೆ. ಇದು ಪ್ರೋಟೀನ್, ಫೈಬರ್ ಅಂತಲೇ ಹೇಳ್ಬೋದು, ರಿಚ್ ಅಂತಲೇ ಹೇಳ್ಬೋದು ನಾವು ಮಕಾನನ. ನೋಡಿ, ಇದು ಮೆತ್ತೆ ಇರುತ್ತೆ. ಅದು ಫ್ರೈ ಆಗ್ತಾ ಇದ್ದಂಗೆ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ. ಕಡಲೆಕಾಯಿ ಬೀಜನ ನಾವು ಕುಟ್ಟು ಪುಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದಾಗಿದೆ ನೋಡಿ. ಇದು ಆಲ್ಮೋಸ್ಟ್ ಇದು ರೆಡಿ ಆಗ್ತಿದೆ ಇದು 2ರಿಂದ. ಮತ್ತು ನಮಗೆ ಶುಗರ್ ಲೆವೆಲ್ ಏನಾದರೂ ಜಾಸ್ತಿ ಇದ್ದರೆ ನಾವು ಬೇರೆ ಬೇರೆ ಥರ ಇದನ್ನು ಸೇವನೆ ಮಾಡೋದ್ರಿಂದ ಸ್ವಲ್ಪ ನಮಗೆ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಮಕಾನನ. ನೋಡಿ, ನೀರು ಬಾಯ್ಲ್ ಆಗ್ತಿದೆ. ಈಗ ನಾವು ಇದಕ್ಕೆ ಬೌಲ್ ಇಟ್ಕೊಳ್ಳೋಣ ಒಳಗಡೆಗೆ. ನಾವು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಚಾಕ್ಲೇಟ್ನ ಬಿಸಿ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಡಬಲ್ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಡಾರ್ಕ್ ಚಾಕ್ಲೇಟಲ್ಲಿ ನಮಗೆ ಐರನ್, ಜಿಂಕ್, ಕಾಪರ್, ಮೆಗ್ನೀಷಿಯಮ್, ಫೈಬರ್ ಇದೆ. ಮತ್ತು ಹಾರ್ಟ್ ಮತ್ತು ಬ್ರೈನ್ ಫಂಕ್ಷನ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಡಾರ್ಕ್ ಚಾಕ್ಲೇಟ್ನ. ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಕಹಿ ಇರೋದ್ರಿಂದ ನಾನು ಅದು ಬ್ಯಾಲೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು 4 ಪೀಸಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಲ್ಕ್ ಚಾಕ್ಲೇಟ್ನ. ನೋಡಿ, ಈಗ ಕಡಲೆಕಾಯಿ ಬೀಜನ ಮಿಕ್ಸಿಲಿ ಹಾಕಿದ್ರೆ ಪೌಡ್ರ್ ಥರ ಆಗಿಬಿಡುತ್ತೆ. ಸ್ವಲ್ಪ ಜಸ್ಟ್ ಹಾಗೆ ಕುಟ್ಕೊಳ್ತಾ ಇದ್ದೀನಿ ನಾನು, 2 ಚಮಚ ಅಂತ ಅಂದ್ಬಿಟ್ಟು. ಅದು 2 ಭಾಗ ಆಗಬೇಕು ಅಷ್ಟೇ ನಮಗೆ ಬಾಯಿಗೆ ಸಿಗೋಂಗೆ. ನೋಡಿ, ಇದಾಗಿದೆ. ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಜಾಸ್ತಿ ಇದು ಮಾಡೋದು ಬೇಡ, ನಾವು ಪೌಡ್ರ್ ಮಾಡ್ಕೊಳ್ಳೋದು ಬೇಡ ಅದನ್ನು. ಹಾಗಾಗಿ ನೋಡಿ, ಇಷ್ಟಾದರೆ ಸಾಕು. ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ಇದರಲ್ಲೂ ಅಷ್ಟೇ ನಮಗೆ ಪ್ರೋಟೀನ್, ಫೈಬರ್ ಎಲ್ಲ ನಮಗೆ ಜಾಸ್ತಿ ಇದೆ. ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋದ್ರಿಂದ, ಯೂಸ್ ಮಾಡೋದ್ರಿಂದ ಇದನ್ನು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಈಗ ನಮಗೆ ತಿನ್ನೋದಕ್ಕೆ. ಸ್ವೀಟ್ ಬಿಟ್ಬಿಟ್ಟಿರ್ತಾರೆ ಡಯಟ್ ಮಾಡೋರು, ಆವಾಗ ಈ ಥರ ನಾವು ತೊಗೊಳ್ಳೋದ್ರಿಂದ ಸ್ವಲ್ಪ ನಮ್ಮ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ ಅಂತಲೂ ಹೇಳ್ಬೋದು. ನೋಡಿ, ಚಾಕ್ಲೇಟ್ ಮೆಲ್ಟ್ ಆಗಿದೆ, ಮತ್ತು ಇದು ನೋಡಿ ಕ್ರಿಸ್ಪಿ ಆಗಿದೆ. ಈಗ ಇದನ್ನು ಸೇರಿಸ್ಕೊಳ್ಳೋಣ ನಾವು ಚಾಕ್ಲೇಟ್ಗೆ. ನೋಡಿ, ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎತ್ಕೊಂಡು ಬೌಲ್ನ ಅದನ್ನ ಪಕ್ಕಕ್ಕೆ ಇಟ್ಕೊಂಡು ನಾವು ಒಂದಕ್ಕೊಂದು ಹೊಂದ್ಕೋಬೇಕು. ನಮಗೆ ಚಾಕ್ಲೇಟು ಮತ್ತು ಮಖಾನ ಎರಡನ್ನೂ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿ ಆಗ್ತಿದೆ ನೋಡಿ, ಇದು ಮಿಕ್ಸ್ ಆಗಿದೆ, ಈಗ ಆಗ್ತಿದೆ. ಇದು ಅಷ್ಟೇ, ನಮಗೆ ಚಾಕ್ಲೇಟ್ ತೊಗೊಳ್ಳೋದ್ರಿಂದ ನಮಗೆ ಡಾರ್ಕ್ ಚಾಕ್ಲೇಟ್ ತೊಗೊಳ್ಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನಮಗೆ ಬೇರೆ ಚಾಕ್ಲೇಟ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಡಾರ್ಕ್ ಚಾಕ್ಲೇಟಲ್ಲಿ ನಮಗೆ ಸಿಹಿ ಅಂಶ ಕಮ್ಮಿ ಇರುತ್ತೆ. ನೋಡಿ, ಈಗ ಎಳ್ಳನ್ನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನಾನು. 1 ಚಮಚದಷ್ಟು ಹಾಕ್ಕೊಳ್ಳಿ ಸಾಕು. ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಇದು ಕಡಲೆಕಾಯಿ ಬೀಜ ಎಲ್ಲ ನಮಗೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾಯಿದ್ದೀವಿ, ಇದನ್ನು ಅಷ್ಟೇ 1 ಚಮಚದಷ್ಟು ಹಾಕ್ಕೊಳ್ಳೋಣ. ಇನ್ನೊಂದು ಚಮಚದಷ್ಟು ಇಟ್ಕೊಳ್ಳೋಣ, ಲಾಸ್ಟಿಗೆ ಬೇಕಾಗುತ್ತೆ ಅದು. ನೋಡಿ, ಈಗ ಸ್ವಲ್ಪ ಉಳಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆರಡು ಮಿಕ್ಸ್ ಆದಮೇಲೆ ಒಂದು ಟ್ರೇ ತೊಗೊಳ್ಳೋಣ. ಈಗ ಮಿಕ್ಸ್ ಆಗಿದೆ ನೋಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮತ್ತು ಒಂದು ಟ್ರೇ ಇಟ್ಕೊಳ್ಳೋಣ. ನಿಮ್ಮ ಮನೇಲಿ ನೀವು ಯಾವುದು ಟ್ರೇ ಇದೆ ಅದು ತೊಗೊಳ್ಳಿ. ನಾನು ಒಂದು ಮಾಮೂಲಿದು ಟ್ರೇ ತೊಗೊಂಡಿದ್ದೀನಿ, ಓವನ್ಗಳಿಗೆಲ್ಲ ಹಾಕ್ತಾರಲ್ಲ ಆ ಥರ ಟ್ರೇ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ಯೋಚನೆ ಮಾಡೋದು ಬೇಡ, ಮಾಮೂಲಿ ತಟ್ಟೆಗಳಲ್ಲೂ ನೀವು ಅದನ್ನು ಹಾಕೋಬೋದು. ಇದೇ ಹಾಕಬೇಕು ಅಂತೇನಿಲ್ಲ. ನೋಡಿ, ಈಗ ನಾನು ಇದನ್ನು ಅದಕ್ಕೆ ಒಂದೊಂದೇ ಹಾಕೋಬೋದು ಬೇಕಾದರೆ ನೀವು. ಇಲ್ಲಾಂತಂದರೆ ಒಟ್ಟಿಗೆ ಎಲ್ಲ ಇದು ಮಾಡ್ಕೋಬೋದು. ಚಾಕ್ಲೇಟ್ ಬಾರ್ಗಳಿರುತ್ತಲ್ಲ ಆ ಥರನೂ ನಾವು ಕಟ್ ಮಾಡ್ಕೋಬೋದು. ಇದನ್ನು ನೀವು ಮಕ್ಕಳಿಗೆ ಇದು ಕೊಡೋದ್ರಿಂದ ಪ್ರೋಟೀನ್ ಫೈಬರ್ ಎಲ್ಲ ಸೇರುತ್ತೆ. ಹೊರ್ಗಡೆ ನಾವು ತಂದು ಕೊಡೋದಕ್ಕಿಂತ ಮಕ್ಕಳಿಗೆ ಈ ಥರ ನಾವು ಕೊಟ್ಟಾಗ ಹೆಲ್ದಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಮಖಾನದಿಂದ ಅಂತ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದ್ರ ಮೇಲೆ ನಾವು ಏನು ಉಳ್ದಿರೋದು ಇಟ್ಕೊಂಡಿದ್ವಿ ಎಳ್ಳು ಮತ್ತು ಕಡಲೆಕಾಯಿ ಬೀಜನ ಅದನ್ನು ಸೇರಿಸ್ಕೊಳ್ಳೋಣ. ಈಗ ನೋಡಿ, ಹಾಕ್ತಾಯಿದ್ದೀನಿ ನಾನು ಅದನ್ನು. ಈಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಈಗ ನೋಡಿ, ರೆಡಿಯಾಗಿದೆ ಇದು. ಇದನ್ನು ನೀವು ಆಚೆನಾದರೂ ಒಂದು 10 ನಿಮಿಷ ಬಿಡಿ, ಅದು ಸೆಟ್ ಆಗುತ್ತೆ ನಿಮಗೆ. ಇಲ್ಲಾಂತಂದರೆ ಸ್ವಲ್ಪ ಬೇಗ ಬೇಕು ಅಂತಂದರೆ ನೀವು ಫ್ರಿಜ್ಗಾದರೂ ಒಂದು 5 ನಿಮಿಷ 5 ನಿಮಿಷ ಸಾಕು, ಫ್ರಿಜ್ಜಲ್ಲಿ ಸೆಟ್ ಆಗಿಬಿಡುತ್ತೆ ನಿಮಗೆ. ನಾನೀಗ ಹಿಟ್ಟು ತೋರಿಸ್ತೀನಿ ಅದು ಹೇಗಾಗಿರುತ್ತೆ ಅಂತ. ನೋಡಿ, ಇದನ್ನು ಈಗ 5 ನಿಮಿಷ ಸಾಕು ಇಡೋಣ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ಒಂದ್ಸಲಿ ಮಾಡ್ಕೊಳ್ಳಿ ನಿಮ್ಮ ಮನೇಲೂ ಅಂತ ಹೇಳ್ತೀನಿ. ನೋಡಿ, ಈಗ ರೆಡಿಯಾಗಿದೆ ಇದು, ನೋಡ್ಬೋದು ನೀವು. ಇದನ್ನು ನೀವು ಚಾಕ್ಲೇಟ್ ಬಾರ್ಗಳು ಹೆಂಗೆ ಬರುತ್ತೆ ಆ ಥರನೂ ಕಟ್ ಮಾಡ್ಕೋಬೋದು, ಇಲ್ಲ ಈ ಥರ ಸಿಂಗಲ್ನೂ ನೀವು ಬಿಡಿಸ್ಕೋಬೋದು. ನೋಡಿ, ಇದು ನಿಮಗೆ ಪಾಪ್ಕಾರ್ನ್ ತಿಂತೀರಲ್ಲ, ಚಾಕ್ಲೇಟ್ ಪಾಪ್ಕಾರ್ನ್, ಅದು ತುಂಬ ಚೆನ್ನಾಗಿರುತ್ತೆ. ಈ ಥರ ಬಿಡಿಸು ಕೊಡ್ಬೋದು. ಮತ್ತು ಯಾರೆಲ್ಲ ಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಲೈಕ್ ಕೊಡಿ, ಒಂದು ನಿಮ್ಮ ಮನೆಗಳಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಈಗ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಥ್ಯಾಂಕ್ ಯು.